ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇನು ಮಾಡಿಲ್ಲ. ಐ ಸ್ವೇರ್. ರಾಜ ರೋಷ್ ಸುಳ್ಳು ಬಗಳುತ್ತಿಲ್ಲೋ. ಬಾಯಿ ಹೇಗೋ ಬರುತ್ತೆ ನಿನ್ಗೆ, ಮನಸ್ಸು ಹೇಗೋ ಆಗುತ್ತೆ. ನಾಚಿಕೆ ಆಗಲ್ವಾ ನಿನ್ಗೆ? ಏನೋ ಕಡಿಮೆ ಮಾಡಿದ್ದು ನಿನ್ಗೆ. ನೋಡ್ಜೆ, ಯಾವಾಗ್ಲೂ ಎಲ್ಲರನ್ನೂ ಫೂಲ್ ಮಾಡಕ್ಕಾಗಲ್ಲ. ನಿನಗಾಗ್ಲೇ ತುಂಬಾನೇ ಆಟ ಆಡಿದೆ. ಇನ್ನೀನ್ ಆಟ ನಡೆಯಲ್ಲ. ನನ್ನ ಹತ್ರ ನೀನ್ ಮಾಡಿರೋ ಎಲ್ಲಾ ಘನ ಕಾರ್ಯಗಳ ಲಿಸ್ಟ್ ಇದೆ, ಸಾಕ್ಷಿ ಸಮೇತ. ಅದಿಲ್ಲ ಅಂದ್ರೆ ನೀನು ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಎಷ್ಟು ದಾರಿ ಹುಡುಕ್ತೆ ಅಂತ ನನಗೆ ಗೊತ್ತು. ಈ ಎಲ್ಲ ದಾರಿನೂ ಬಂದಾಗಿದೆ. ನೀನು ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋದೇ ನಿನಗೆ ಬೇರೆ ದಾರಿ ಇಲ್ಲ. ನೋ ಚಾಯ್ಸ್. ಸಾಕ್ಷಿನ? ಏನ್ ಸಾಕ್ಷಿ ಬ್ರೋ? ಐ ವಾಸ್ ವೇಟಿಂಗ್ ಫಾರ್ ದಿಸ್. ಉಮಾಶಂಕರ್, ಯಾಕೆ ಜೈ ಉಗುಳು ನುಗ್ತಾ ಇದೆಯಾ? ಬಾಯಿ ಒಣಗ್ತಾ ಇದೆಯಾ? ನಿನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗುತ್ತೆ. ತಪ್ಪು ಮಾಡಿ ಸಿಕ್ಕಾಕೊಂಡಾಗ ಹೀಗೆಲ್ಲ ಆಗೋದು ಸಹಜ. ಇವರಲ್ವಾ ನಿನಗೆ ದುಡ್ಡು ತಂದು ಕೊಟ್ಟಿದ್ದು? ಹೇಳಿ ಉಮಾಶಂಕರ್, ಟೆಂಡರ್ ಡೀಟೇಲ್ಸ್ ಎಲ್ಲ ನಿಮಗೆ ಲೀಕ್ ಮಾಡಿ ಉಪಕಾರ ಮಾಡ್ದಲ್ಲ, ಎಷ್ಟು ದುಡ್ಡು ಕೊಟ್ರಿ ಅಂತ ಲೆಕ್ಕ ಹೇಳಿ. ಸರ್, ಅದು 2 ಕೋಟಿ ಕೊಟ್ಟಿದ್ದೆ ಸರ್. 2 ಕೋಟಿ? ಮನೇಲೆ 106 ಕೋಟಿ ಆಸ್ತಿ ಇದೆ. 2 ಕೋಟಿಗೆ ನಿನ್ನನ್ನೇ ನೀನು ಮಾರ್ಕೊಂಡ್ಬಿಟ್ಯಾ? ಅಷ್ಟೇನಾ ನಿನ್ನ ವ್ಯಾಲ್ಯೂ? ಇದರಿಂದನೇ ನಿನ್ನ ಮೆಂಟಾಲಿಟಿ, ನಿನ್ನ ಕ್ಯಾರೆಕ್ಟರ್ ಎಲ್ಲ ಗೊತ್ತಾಗುತ್ತಲ್ಲೋ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ವಲ್ಲ ನಿನಗೆ. ಮನೇಲಿ ಬಂಗಾರದಂತ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದ. ಏನ್ ಹೇಳ್ತಾ ಇದೆ ಗೌತಮ್? ಹೌದಮ್ಮ, ತುಂಬಾ ದಿನದಿಂದ ಇವನಿಗೆ ಒಂದು ಹುಡುಗಿ ಜೊತೆ ಅಫೇರ್ ಇದೆ. ಮನೆಯಲ್ಲಿ ನಮ್ಮ ಎದುರುಗಡೆ ಮಲ್ಲಿನ ತುಂಬಾ ಕೇರ್ ಮಾಡೋ ಥರ, ಅಮಾಯಕನ್ ಥರ, ಪಕ್ಕ ಫ್ಯಾಮಿಲಿ ಮ್ಯಾನ್ ಥರ ಡ್ರಾಮಾ ಮಾಡ್ತಾ ಇದ್ದಾನೆ. ಆ ಥರ ತೋರಿಸ್ಕೋತಾ ಇದ್ದಾನೆ. ಅಲ್ಲೇ ಹೊಡಿತಾನೆ. ಇವನಿಗೆ 2 ಮುಖ ಇದೆ. ಹೀಗೆ ಎಲ್ರಿಗೂ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇವನ್ ಡಿಕ್ಷನರಿನಲ್ಲಿ ಸಂಬಂಧ ಅನ್ನೋ ಪದಕ್ಕೆ ಟಿಶ್ಯೂ ಪೇಪರ್ ಅನ್ನೋ ಅರ್ಥ ಇದೆ. ಅದಕ್ಕೆ ಎಲ್ಲಾನು ತನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಬಿಸಾಕ್ತಾನೆ. ಸೆಂಟಿಮೆಂಟ್ ಆಗಲಿ ಎಮೋಷನ್ಸ್ ಆಗಲಿ ಯಾವುದೂ ಇಲ್ಲ. ಸೆಲ್ಫಿಶ್ ಅಮ್ಮ, ಏನು ಸೆಲ್ಫಿಶ್. ಅವಳ ಜೊತೆ ಅಫೇರ್ ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡೋದಕ್ಕೆ ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ದಾನೆ. ನಾನು ಅವಳನ್ನ ಇವನಿಂದ ದೂರ ಮಾಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಇವನು ವಾರ್ನ್ ಕೂಡ ಮಾಡಿದ್ದೀನಿ. ಬಟ್ ಇವನೇನು ಬದಲಾಗ್ಲಿಲ್ಲ. ನನ್ನ ಮಾತು ಕ್ಯಾರೆ ಏನಿಲ್ಲ. ಅಷ್ಟು ಸೆಳೆತ ಇವನಿಗೆ ಅವಳನ್ನು ಕಂಡ್ರೆ ನಮ್ಮನ್ನೇ ಧಿಕ್ಕರಿಸೋ ಅಷ್ಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.